ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸರ್ ಇವರೇ ಸರ್ ನನ್ನ ಮಗು ನೋಡಿ. ಎಸ್ ಐ ಆಮ್ ಶೋರ್ ನನ್ನ ಮಗು ಕಾಣಿಸ್ತಿದೆ ನೋಡಿ ಸರ್. ಒಂದ್ ಸೆಕೆಂಡ್ ಮೇಡಮ್, ನೋಡಿ ಸರ್ ಎಲ್ಲಿದ್ದಾರೆ ಅಂತ. ಇವ್ರು ಎಷ್ಟು ದೂರದಲ್ಲಿದ್ದಾನೆ ಅಂತ ಈಗಲೇ ಹೇಳ್ತೀನಿ ಮೇಡಮ್. ಮೇಡಮ್, ಈ ಲೊಕೇಶನ್ ಪ್ರಕಾರ ವೆಹಿಕಲ್ ಹೋಗೋ ದಾರಿಲಿ ಹೋದ್ರೆ ½ hour ಆಗುತ್ತೆ. ಈ ಕಾಡ್ ಒಳಗಡೆ ಕಾಲ್ ದಾರಿಲಿ ಹೋದ್ರೆ 10 minutes ನಾವು ರೀಚ್ ಆಗ್ಬಿಡ್ತೀವಿ ಮೇಡಮ್. ಸರ್ ಹೀಗೆ ಹೋಗೋಣ ಸರ್, ಪ್ಲೀಸ್ ಬನ್ನಿ ಸರ್. ಓಕೆ ಮೇಡಮ್. ಏನಾಯ್ತು ಏನಿಲ್ಲ, ಅದೊಂದು ದೊಡ್ಡ ಕಥೆ. ಕರೆ ದೇವ್ರೆ ಇವ್ರನ್ನ ಕಳ್ಸಬೇಕು ನನಗೆ ಸಹಾಯ ಮಾಡಕ್ಕೆ. ಮಲ್ಲಿ, ನಾನು ಹೇಳಿದ ಕೆಲಸ ಆಗಿದೆ, ಬನ್ನಿ. ಏನ್ ಮೇಡಮ್ ಸಪ್ರೇಟ್ ಆಗಿ ಕರೆದು ಏನೋ ಪ್ರೈವೇಟ್ ಆಗಿ ಮಾತಾಡ್ಬೇಕು ಅಂದ್ರೆ? ಹಾ, ಗೌತಮ್ ಅವ್ರ ಮನೇಲಿರ್ಬೇಕಾದ್ರೇನೆ ಶಾಕುಂತಲಾ ಅತ್ತೆ ಇಷ್ಟೆಲ್ಲ ಮಾಡಿದ್ರು. ಇನ್ನವ್ರು ಅಬ್ರಾಡ್ ಹೋಗ್ತಿದ್ದಾರೆ ಅಂದ್ರೆ ಶಾಕುಂತಲಾ ಅತ್ತೆಗೆ ಒಂದು ಫ್ರೀ ಹ್ಯಾಂಡ್ ಸಿಕ್ಬಿಡುತ್ತೆ. ಅವ್ರು ಏನ್ ಮಾಡಕ್ಕೂ ಹೆಸರಲ್ಲ. ಸೊ ನಮ್ಮ ಎಚ್ಚರಿಕೆಯಲ್ಲಿ ನಾವಿರ್ಬೇಕು. ಅದಕ್ಕೆ ನಿಮ್ಗಳಿಗೆ ಒಂದಷ್ಟು ಇನ್ಸ್ಟ್ರಕ್ಷನ್ಸ್, ಐ ಮೀನ್ ಸೇಫ್ಟಿ ಮೆಷರ್ಸ್ ಹೇಳೋಣ ಅಂತ ಕರೆದೆ. ಇತ್ತೀಚೆಗೆ ಶಾಕುಂತಲಾ ಅತ್ತೆ ಹೊರಗೆ ಹೋಗೋದು ಜಾಸ್ತಿ ಆಗಿದೆ. ನನಗನ್ಸುತ್ತೆ ಅವರು ಜಯದೇವ್ರ ಮನೆಗೆ ಹೋಗ್ತಿದ್ದಾರೆ ಅಂತ. ಓ, ಹುಲಿ ತನ್ನ ಗುಹೆನ್ ಬಿಟ್ಟು ಹೊರಗಡೆ ಹೋಯ್ತು ಅಂದ್ರೆ ಅದು ಬೇಟೆಗೆ ಅಂತಾನೆ ಲೆಕ್ಕ. ನೀವು ಅರ್ಥದಲ್ಲಿ ಹೇಳ್ತಿದ್ದೀರಾ ಮೇಡಮ್? ಅಯ್ಯೋ, ಅವ್ರನ್ನ ಯಾಕೆ ಹುಲಿಗೆ ಹೋಲಿಸಿ ಹುಲಿ ಮರಿದಂತ ತೆಗಿತಾ ಇದ್ದೀರಾ ಅಕ್ಕರೆ? ಅವರು ಗುಳ್ಳೆನರಿ. ಆಮೇಲೆ ನನ್ನ ಮಾಜಿ ಗಂಡ ಇದಾರಲ್ಲ, ಅವರು ಕತ್ತೆ ಕಿರ್ಬ. ಆ ಕತ್ತೆ ಕಿರ್ಬ. ಛೇ, ಸಾರಿ. ಸಾರಿ ಯಾಕೆ ಕೇಳ್ತಾ ಇದ್ದೀರಾ? ನೀವು ಮೊದಲು ಹೇಳಿದ್ದೆ ಸರಿ. 3 ಬಿಟ್ಟವರಿಗೆ ಮರ್ಯಾದೆ ಕೊಡುವಂತ ಅವಶ್ಯಕತೆ ಇಲ್ಲ. ಕತ್ತೆ ಕಿರ್ಬನೇ ಅದು. ಸರಿ, ನೀವೇನೋ ಹೇಳ್ತಾ ಇದ್ರಿ, ಮುಂದುವರ್ಸಿ. ಹಾ, ಶಾಕುಂತಲಾ ಅತ್ತೆ ಜಯದೇವ್ರ ಮನೆಗೆ ಹೋಗ್ತಿದ್ದಾರೆ ಅಂದ್ರೆ ಏನೋ ಪ್ಲಾನ್ ಮಾಡ್ತಿದ್ದಾರೆ ಅಂತಾನೆ ಅರ್ಥ. ಅಮ್ಮ ಮಗಂಗೆ ಬೇರೆ ಇನ್ನೇನ್ ಕೆಲಸ ಇದೆ? ಪ್ಲಾನ್ ಮಾಡೋದು, ಮನೆ ಹಾಳು ಐಡಿಯಾ ಮಾಡೋದು ಅಷ್ಟೇ ತಾನೆ. ಮಲ್ಲಿ, ನಾನೇನೋ ಹೇಳ್ತಿದ್ದೀನಿ. ಹಾ ಮೇಡಮ್ ಏನೋ ಹೇಳ್ತಿದ್ದಾರೆ, ನಂತರ ಸೈಲೆಂಟ್ ಆಗಿ ಕೇಳಿಸ್ಕೊಳ್ಳಿ. ನೀವು ಹೇಳಿ ಮೇಡಮ್. ನಿಮ್ ತರ ಸೈಲೆಂಟ್ ಆಗಿ ಮಾತಾಡದೇ ಇದ್ರೆ ಫುಲ್ ಸೈಲೆಂಟ್ ಅಲ್ವಾ ಮೇಡಮ್? ಆ ತರ ಒಂದು ಸಿಚುವೇಶನ್ ಬರುತ್ತಾ ಸಚಿನ್ ಅವ್ರೆ? ಎನಿವೇಸ್, ವಿಷಯ ಡೈವರ್ಟ್ ಆಗೋದು ಬೇಡ. ಹೇಳಿ ಮೇಡಮ್. ನಾನೇನ್ ಹೇಳ್ತಿದ್ದೆ? ಹಾ, ಶಾಕುಂತಲಾ ಅತ್ತೆ ಜಯದೇವ್ರ ಮನೆಗೆ ಹೋಗ್ತಿದ್ದಾರೆ ಅಂದ್ರೆ ಏನೋ ಪ್ಲಾನ್ ಮಾಡ್ತಿದ್ದಾರೆ ಅಂತ ಅರ್ಥ. ಸೊ ನಾವು ಫಸ್ಟ್ ಜಯದೇವ್ರನ್ನ ಕಟ್ ಹಾಕ್ಬೇಕು, ಅವ್ರನ್ನ ಹ್ಯಾಂಡಲ್ ಮಾಡ್ಬೇಕು. ಬಟ್ ಬೆಕ್ಕಿಗೆ ಗಂಟೆ ಕಟ್ಟೋದು ಹೇಗೆ ಮೇಡಮ್?